ಪೊಲಿಟಿಷಿಯನ್, ಎಜುಕೇಶನಿಸ್ಟ್, ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಕಾಂಟ್ರವರ್ಸಿ ಕಿಂಗ್. ಇಂಡಿಪೆಂಡೆಂಟ್ ಆಗಿ MLA ಆಗಿ 25 ವರ್ಷಗಳಾಯ್ತು. ಆಡು ಮುಟ್ಟದ ಸೊಪ್ಪಿಲ್ಲ. ಇವರು ತಿರುಗಾಡದೇ ಇರುವಂತಹ ಪಕ್ಷನೇ ಇಲ್ಲ. ಇವರೇ ತಿರುಗಾಡಿದ್ರು ಅಥವಾ ಅವರೇ ಇವರನ್ನ ಕರ್ಕೊಂಡ್ರು 1980ರಿಂದ 2026ರವರೆಗೆ ರಾಜ್ಯ ರಾಜಕಾರಣದಲ್ಲಿ ನಡೆದಂತ ಅತ್ಯಂತ ಮಹತ್ವದ ಘಟನೆಗಳಲ್ಲಿ ಇವರ ಪಾತ್ರ ಇದೆ. ಇವರು ಪ್ರೀತಿ ಮಾಡಿದ್ರೆ ಹೃದಯದಿಂದ ಮಾಡ್ತಾರೆ, ದುಶ್ಮನಿ ಕಟ್ಕೊಂಡ್ರೆ ಅವರನ್ನ ಸೋಲಿಸದೆ ಬಿಡುವುದಿಲ್ಲ. ಅಷ್ಟರ ಮಟ್ಟಿಗೆ ಚಾಣಕ್ಯ. ಅಷ್ಟೇ ಅಲ್ಲ, ಅವರು ಎಜುಕೇಶನಿಸ್ಟ್ ಆಗಿ ಶಿಕ್ಷಣದಲ್ಲಿ ಮಾಡ್ತಿರುವಂತಹ ಕ್ರಾಂತಿ ಬೇರೆ. ಈಗಲೂ ಪದವಿ ಇರಲಿ ಪದವಿ ಇರದೆ ಹೋಗಲಿ, ತನ್ನ ರಾಜಕೀಯ ಜೀವನದಲ್ಲಿ 24x7 ಸಕ್ರಿಯ ರಾಜಕಾರಣಿ. ಈಗಲೂ ಜನರನ್ನ ಭೇಟಿಯಾಗೋದು, ಅವರ ದುಃಖ ದುಮ್ಮಾನಗಳನ್ನ ಆಲಿಸುವುದು ಸೇರಿದಂತೆ ಒಳ್ಳೆ ಹಸ್ಬೆಂಡ್, ಒಳ್ಳೆ ಫಾದರ್. 70 ವರ್ಷಗಳ ಹುಟ್ಟುಹಬ್ಬವನ್ನ ಇತ್ತೀಚೆಗೆ ಅವರು ಸೆಲೆಬ್ರೇಟ್ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲೂ ಕೂಡ ಇದ್ದಾರೆ. ನಿಮ್ಮೆಲ್ಲರಿಗೂ ಪರಿಚಿತರು. ಕಾಂಟ್ರವರ್ಸಿಗಳು ಬಂದ್ರೆ ಬಹಳ ಜನ ಎದುರು ಓಡೋಗ್ತಾರೆ. ಇವರು ಅಂತ ಜಾಯಮಾನದವರಲ್ಲ. ಕಾಂಟ್ರವರ್ಸಿಗಳನ್ನೇ ಎದೆಗುಂದದೆ ಬಗ್ಗಿಸಿ ನಿಂತು ಸಮಜಾಯಿಷಿ ಕೊಟ್ಟು ಗೆದ್ದು ಬರೋರು. ಸೊ ಚೈಲ್ಡ್ಹುಡ್ನಿಂದ ಇಲ್ಲಿಯವರೆಗೆ ಭಾರಿ ಕಲರ್ಫುಲ್ ವ್ಯಕ್ತಿ, ಕಲರ್ಫುಲ್ ರಾಜಕಾರಣಿ ನಮ್ಮೊಂದಿಗೆ ಇದ್ದಾರೆ. LR ಶಿವರಾಮೇಗೌಡರು. ಸರ್, ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. LR ಶಿವರಾಮೇಗೌಡ್ರೆ, ನಮ್ದು ನಿಮ್ದು ಒಡನಾಟ ತುಂಬಾ ವರ್ಷಗಳಿಂದ. ಯಾಕಂದ್ರೆ ನಾನು ಈ ಒಂದು ಪತ್ರಿಕೋದ್ಯಮಕ್ಕೆ ಬಂದಾಗಿಂದಲೂ ಕೂಡ ನಿಮ್ಮ ಜೊತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ, ಡಿಬೇಟ್ ಮಾಡಿದ್ದೀನಿ. ನಿಮ್ಗೆ 70 ವರ್ಷ ವಯಸ್ಸಾಯ್ತು ಅಂದ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಸರ್, ಈ 70 ವರ್ಷದ ರಾಜಕಾರಣದಲ್ಲಿ ಸರ್ ನಿಮ್ಗೆ ತುಂಬಾ ಸಂತೃಪ್ತಿ ಇದೆಯಾ ಸರ್? ವೆನ್ ಯು ಲುಕ್ ಬ್ಯಾಕ್. ಇಲ್ಲ, ಸಂತೃಪ್ತಿ ರಾಜಕಾರಣ ಮಾಡಕ್ಕೆ ಬಂದವರಿಗೆಲ್ಲ ಸಂತೃಪ್ತಿ ಸಿಗೋದಿಲ್ಲ. ಭಾಳ ಜನ ಈಗ ತೃಪ್ತಿ ಉದಾಹರಣೆಗೆ ನಮ್ಮ ಜೊತೆಲಿ ಕೆಲಸ ಮಾಡಿದವರು, ನಮ್ಮ ಜೊತೆಲಿ ರಾಜಕೀಯ ಪ್ರಾರಂಭ ಮಾಡಿದವರೆಲ್ಲ ಉನ್ನತ ಶಿಖರಕ್ಕೆ ಹೋಗಿದ್ದಾರೆ. ಅದೇ ಜೊತೆಲಿ ನಮ್ಮ ಜೊತೆಲಿದ್ದವರು ಕೆಳಕೊಂಡು ಹೋಗಿದ್ದಾರೆ. ಈಗ ಉದಾಹರಣೆಗೆ ಒಂದು ಫ್ಯಾಮಿಲಿನಲ್ಲಿ ಇಬ್ಬರು ಇರ್ತಾರೆ ಅಂದರೆ ಒಬ್ಬರು ಗಗನಕ್ಕೆ ಹೋಗ್ತಾರೆ, ಒಬ್ಬರು ಪಾತಾಳಕ್ಕೆ ಹೋಗ್ತಾರೆ. ಹಾಗೂ ಹಂಗೆ ನಮ್ಮಲ್ಲೂ ಅಷ್ಟೇ. ರಾಜಕಾರಣದಲ್ಲಿ ನಮ್ಮ ಸರ್ವಿಸ್ಗಿನ್ನ, ನಮ್ಮ ಕೆಲಸಕ್ಕಿನ್ನ ನಮ್ಮ ಹಣೆ ಬರನು ಬಹಳ ಮುಖ್ಯ. ಇದರಲ್ಲಿ ಹಣೆ ಬರ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಸರ್? ಬಟ್ ನಾನು ಚೆನ್ನಾಗಿರೋದಕ್ಕೆ ನನ್ನ ಹಣೆ ಬರ ಚೆನ್ನಾಗಿದೆ. ಐ ಆಮ್ ಟೋಟಲಿ ಆಲ್ ರೈಟ್. ಅಂದ್ರೆ ನಿಮ್ಮ ಹಣೆ ಬರ ನೀವೇ ಬರ್ಕೊಬಿಟ್ರಿ. ರಾಜಕೀಯದಲ್ಲಿ ಮಾತ್ರ ನಾನು DK ಶಿವಕುಮಾರ್ ಸಾಹೇಬ್ರು ಇಬ್ರು ಸಹಿತ ಜೊತೆಲಿ ರಾಜಕಾರಣ ಪ್ರಾರಂಭ ಮಾಡಿದರು. ಈಗ DK ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಮುಖ್ಯಮಂತ್ರಿ ಆಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಮಂತ್ರಿನೇ ಹಾಕಾಗ್ಲಿಲ್ಲ. ಕರೆಕ್ಟ್. ಆದ್ರಿಂದ ಅವರನ್ನ ನೋಡಿ ಸಂತೋಷ ಪಡ್ತೀನಿ ನಾನು. ಆಮೇಲೆ ನಾನು ಅಧಿಕಾರ ಇಲ್ಲ ಅನ್ನೋದೊಂದು ಬಿಟ್ರೆ ಇನ್ನು ಯಾರಿಗೇನು ಕಡಿಮೆ ಇಲ್ವೇ. ನಾನು ನೀವು ಹೇಳ್ದಂಗೆ ಯಾರ್ದೋ ಮನೆ ಬಾಗ್ಲಿಗೆ ಹೋಗಿ ಹುಡುಕೊಂಡು ನಿಂತ್ಕೊಳ್ಳೋನೇ ಅಲ್ಲ. ನಾನು ಇದುವರೆಗೂ ಮಂತ್ರಿ ಮಹಾಶಯರುಗಳು ಎಲ್ಲವ್ರು ಅಂತ ಹೋಗಲ್ಲ. ಹುಟ್ಟತಾನೆ ರಿಚ್ ಕಿಡ್ ನೀವು. ರಿಚ್ಗಿಂದಲೂ ನನ್ನ ಸಿಸ್ಟಮ್ಮೇ ಆಗಿದೆ. ನಾನು ಯಾರ ಜೊತೆಲೂ ಸಹಿತ ಹೇಳ್ತೀನಿ ಕೇಳಿ, ನೀವು ಹೇಳ್ದಂಗೆ ನೀವು ನಮಗೆ ವಿಶ್ವಾಸಕ್ಕೆ ತಗೊಂಡ್ರ ತಲೆ ಬಾಗ್ತೀವಿ. ಭೂಮಿ ಮಟ್ಟಕ್ಕೆ ಇಳಿತೀವಿ. ವಿಶ್ವಾಸಕ್ಕೆ ತಗೊಳ್ಳಿಲ್ವಾ, ನೀವು ಯಾವ ಹಂತದಲ್ಲಿದ್ದು ನಮಗೆ ಡೋಂಟ್ ಕೇರ್. ಇದೇ ನನ್ನ ಜಯಮಾನ. ಆಮೇಲೆ ನಾನು ಮೊದಲಿಂದಲೂ ಸಹಿತ ಹೋರಾಟ ಮಾಡ್ಕೊಂಡೇ ಬಂದಿರೋ. 40 ವರ್ಷನಾ ಸರ್ ರಾಜಕೀಯ ಜೀವನ? ನಾನು 84ರಲ್ಲಿ MLA ನಿಂತಿದ್ದೆ ಲೆಕ್ಕ. 84ರಲ್ಲಿ DK ಶಿವಕುಮಾರ್ ಅವರು 85 ಎಲೆಕ್ಷನ್ ನಿಂತರು. ನಾನು 84ರಲ್ಲಿ ಇಂಡಿಪೆಂಡೆಂಟ್ ಇದು ಬೈ ಎಲೆಕ್ಷನ್ ನಿಂತಿದ್ದೆ. 45 ವರ್ಷದ ರಾಜಕೀಯ ಜೀವನ. 45 ವರ್ಷದ ರಾಜಕೀಯ ಜೀವನದಲ್ಲಿ ನೀವು 2 ಸರಿ ಗೆದ್ದಿದ್ದೀರಿ. ಒಂದ್ಸರಿ MLC ಆಗಿದ್ದೀರಿ, MP ಆಗಿದ್ದೀರಿ, ಆಮೇಲೆ ಒಂದ್ಸರಿ ಲೋಕಲ್ ಬಾಡಿ. ಎಷ್ಟು ಜನರನ್ನ ಸೋಲ್ಸಿದ್ದೀರಾ ಸರ್? ಈಗ ನನಗೇನಾಗಿದೆ ಅಂತ ಹೇಳ್ತೀನಿ ಕೇಳಿ. ನನ್ನ ವಿರುದ್ಧ ನಿಂತ್ಕೊಂಡಾಗ ನಾನು 2 ಸಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದಾಗ ನನ್ನ ವಿರುದ್ಧ ನಿಂತಾರೆ ಯಾರಿಗೂ ಠೇವಣಿನೇ ಬರಲಿಲ್ಲ. ಅವರು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಜನತಾ ಪಕ್ಷ ಇದ್ದಾಗ ಇವೆಲ್ಲ ಪಕ್ಷಗಳು ಠೇವಣಿ ಕಳ್ಕೊಳ್ಳೋ ಮಟ್ಟಕ್ಕೆ ನನ್ನನ್ನು ಇಂಡಿಪೆಂಡೆಂಟ್ ಆಗಿ ಜನ, ನೀವು ನಂಬ್ತಿರಲಿಲ್ಲ, ನಾಗಮಂಗಲ ತಾಲೂಕಲ್ಲಿ ಇದ್ದಿದ್ದೇ 80,000 ಓಟು. 80,000ದಲ್ಲಿ 13,000 ಓಟ್ ನಡೀಲಿಲ್ಲ. ಆ ಉಳಿಕೆ ಓಟ್ನಲ್ಲಿ 36,000 ಲೀಡ್ ಕೊಟ್ಟಿದ್ರು ಲೆಕ್ಕ ಹಾಕಿದ್ರು. ಜನವೇ ಒಂದು ಸಂತೆಗೆ ಹೋದ್ರೆ ಟವಲ್ ಹಾಸ್ಬಿಡೋರು, ವ್ಯಾಪಾರದಾರರೆಲ್ಲ ತಂದು ಸುರಿಯೋರು ನೋಟ್ಗಳನ್ನ. ಆ ದುಡ್ಡಲ್ಲಿ ಎಲೆಕ್ಷನ್ ಮಾಡಿದ್ದೀವಿ. 12 ಎಲೆಕ್ಷನ್ ಮಾಡಿದ್ದೀನಿ ನನ್ನ ಮನೆಯಿಂದ. ನಾನೇ 10 ಎಲೆಕ್ಷನ್ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಮಗ ಒಂದು, ನನ್ನ ಹೆಂಡತಿ ಒಂದು. ನನಗೆ ಮಂತ್ರಿ ಆಗ್ಲಿಲ್ಲ ಅಂತ ಒಂದು ಕೊರಗಿದೆ. ಅಲ್ಲ ಸರ್, ನೀವು ಗೆದ್ದಿದ್ದೀರಿ ಕರೆಕ್ಟ್. ಆಮೇಲೆ ಸೋತಿರೋದು ತುಂಬಾ ಕಡಿಮೆ ಮಾರ್ಜಿನ್. ಒಂದ್ಸರಿ 2,500, ಒಂದ್ಸರಿ 2,600, ಒಂದ್ಸರಿ 5,000, ಒಂದ್ಸರಿ 4,000.
ಕಡಿಮೆ ಹಿಂಗೆ ಕಡಿಮೆ ಮಾರ್ಜಿನ್. ಕಡಿಮೆ ನನಗೇನು ಓಟ್ ಈವನ್ ಟುಡೇ ಹ್ಮ್ ರಾಧಾ ಹಿರೇಗೌಡರು ಇವತ್ತು ನಿಮಗೆ ಸ್ಪಷ್ಟ ಮಾಡ್ತೀನಿ, ಇವತ್ತಿಂದ ನಾನು ನನ್ನ ಹೆಂಡತಿ ನಾಗಮಂಗಲಕ್ಕೆ ಸೆಟ್ಲ್ ಆಗಿಬಿಟ್ರೆ ಹ್ಮ್ ಇನ್ನೂ ಒಂದು ರೌಂಡ್ ಇಂಡಿಪೆಂಡೆಂಟಾಗಿ ಆಡ್ಬೋದು. ಬಟ್ ನೀವು ಇಂಡಿಪೆಂಡೆಂಟ್ ಆಗಿ ಇದ್ದಿದ್ರೆ ನೀವು ಮತ್ತೆ ಏನಾಗ್ತಿದ್ರೋ ಗೊತ್ತಿಲ್ಲ, ರಾಜಕೀಯ ಪಕ್ಷ ಸೇರ್ಕೊಂಡು ತಪ್ಪು ಮಾಡ್ಬಿಟ್ರೆ ನೀವು. 100% ನಾನು ಆಗ ಇಂಡಿಪೆಂಡೆಂಟಾಗಿ ನಿಂತಿದ್ರೆ ನಾನು ಸೋತ ಸಂದರ್ಭದಲ್ಲಿ ಹ್ಮ್ 100ಕ್ಕೆ 100 ಭಾಗ ನಾನು ಮತ್ತೆ ಗೆಲ್ತಿದ್ದೆ. ಹ್ಮ್ ಹೀಗೆ ಆಮೇಲೆ ನಮಗೂ ಏನಾಗಿದೆ, ನಾವು ಈ ಬೆಂಗಳೂರು ಚಂಗ್ಲು ಕಲ್ತ್ಕೊಂಡ್ಬಿಟ್ಟಿದ್ದೀವಿ, ಬೆಂಗಳೂರಿಗೆ ಚಂಗ್ಲು? ಬರ್ತೀವಿ, ಬೆಂಗಳೂರಿಗೆ ಬರ್ತೀವಿ. ಏನ್ ಸರ್ ಚಂಗ್ಲ ಅಂದ್ರೆ? ಚಂಗ್ಲು ಅಂದರೆ ಏನಾಗಿದೆ ಅಂದರೆ ಬೆಂಗಳೂರಿಗೆ ಎಷ್ಟೊತ್ತಾರು ಬಂದು ಬೆಂಗಳೂರಲ್ಲಿ ಮನಿಕೋಬೇಕು ಅಂತ. ನೀವು ನಂಬ್ತೀನಿ, ನಾನು ನಾಗಮಂಗಲ ಬಿಟ್ಟ ಮೇಲೆ ಹ್ಮ್ ಬೆಳಿಗ್ಗೆ ಮೀಟಿಂಗ್ ಇದ್ರು ಬಂದಿಲ್ಲ ಮನೆಗೆ ಅಲ್ಲಿಗೆ ಹೋಗ್ತೀವಿ. ಹ್ಮ್ ಒಂದು ವಾಡಿಕೆ ಫ್ಯಾಮಿಲಿಯವ್ರ ಜೊತೆಲಿ ಇರಬೇಕು, ಹ್ಮ್ ಬಾಂಡಿಂಗ್, ಮಕ್ಳಿರ್ತಾರೆ, ಇಲ್ಲೆಲ್ಲ ವ್ಯವಹಾರಗಳಿರ್ತವೆ, ವ್ಯವಹಾರನ ನೋಡಬೇಕಲ್ಲ. ಹ್ಮ್ ಸಾಯಂಕಾಲದತ್ತು ಈಗ ನಾನು ಹೆಚ್ಚು ಕಡಿಮೆ 1200 ಜನಕ್ಕೆ ಸಂಬಳ ಕೊಡ್ತಾ ಇದ್ದೀನಿ. ಹ್ಮ್ ಒಂದು ತಿಂಗ್ಳಿಗೆ ದುಡ್ಡು ಬರುತ್ತೋ ಬಿಡುತ್ತೋ, 10ನೇ ತಾರೀಕು ಸ್ಯಾಲ್ರಿ ಕೊಡಲಿಲ್ಲ ಅಂದ್ರೆ ನಿದ್ದು ಬರೋದಿಲ್ಲ. ಹ್ಮ್ ಯಾಕೆಂದ್ರೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋರಿಗೆ ಹ್ಮ್ ನಾನು 7-8 ಕೋಟಿ ಸಂಬಳ ಕೊಡಬೇಕು. ಹ್ಮ್ ಇದೆಲ್ಲ ಭಾಳ ಕಷ್ಟದ ಕೆಲಸ. ಹ್ಮ್ ಈಗ ಸಂಸ್ಥೆ ನಡೆಸೋರಿಗೆ ಗೊತ್ತಾಗುತ್ತದೆ. ಕರೆಕ್ಟ್ ಕರೆಕ್ಟ್. ಅದಕ್ಕೆ ನಾವು ಇಲ್ಲಿ ಬೆಂಗಳೂರಿನೆಲ್ಲ ವ್ಯವಹಾರಕ್ಕೆ ಇಟ್ಕೊಂಡಾದ್ಮೇಲೆ ಹೆಚ್ಚು ನಾಗಮಂಗಲ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ